Good morning to all. Welcome to Sulabha Academic English channel. English is easy. I am Nagavani, Assistant Professor of English, Department of Collegiate and Technical Education. In today's class, I am going to explain correction of sentences prescribed by the University of Mysore to the second year BA, BSc, BCom, BBA, 4th semester, CBCS course 2020-21. In today's class, let us know the common errors that we make usually regarding the prepositions. ಪ್ರಿಪೋಸಿಷನ್ಗೆ ಸಂಬಂಧಪಟ್ಟ ಹಾಗೆ ನಾವು ಮಾಡುವಂಥ ಸಾಮಾನ್ಯ ತಪ್ಪುಗಳೇನು ನೋಡೋಣ. ಅವಾಗ ಕರೆಕ್ಷನ್ ಮಾಡ್ತಾ ಹೋಗೋಣ, ತಪ್ಪುಗಳನ್ನ ಸರಿಪಡಿಸ್ತಾ ಹೋಗೋಣ. ಪ್ರಿಪೋಸಿಷನ್ಸ್. ಐ ಪ್ರಿಫರ್ ಕಾಫಿ ದ್ಯಾನ್ ಟೀ. ಯೂಶಲಿ ಪ್ರಿಫರ್ ಮುಂದೆ ಬಳಸ್ತಕ್ಕಂಥ ಪ್ರಿಪೋಸಿಷನ್ನು ಟು. ಐ ಪ್ರಿಫರ್ ಕಾಫಿ ಟು ಟೀ, ನಾಟ್ ದ್ಯಾನ್. ಕಾಫಿ ಟು ಟೀ. He died with cancer. Died with died, we use the preposition of. He died of cancer. God is kind for me. God is kind to me. We have to discuss about the problem. We have to discuss the problem. With discuss, we do not use any preposition. Discuss with antagli, discuss about agli ಬಳಸಲ್ಲ. ವಿ ಡಿಸ್ಕಸ್ ದಿಸ್ ಪ್ರಾಬ್ಲಮ್ ವಿತ್ ಬಳಸ್ತೀವಿ, ನಾಟ್ ಡಿಸ್ಕಸ್ ಅಬೌಟ್. ಐ ಸ್ಟೇಡ್ ದೇರ್ ಸಿನ್ಸ್ 5 days. ಸಿನ್ಸ್ ಯಾವಾಗಲೂ ಬಿಗಿನಿಂಗ್ ಆಫ್ ದ ಆ್ಯಕ್ಷನ್ಗೆ ಬಳಸ್ತೀವಿ. 5 ದಿನಗಳಿಂದ ಇದ್ದೀನಿ ಇಲ್ಲಿ ಅನ್ನೋ ಅರ್ಥದಲ್ಲಿ. 5 ದಿನಗಳಿಂದ ಇದ್ದೀನಿ, ಈಗಲೂ ಇದ್ದೀನಿ, ಮುಂದೆನೇ ಇರ್ತೀನಿ, ಲೈಕ್ ದ್ಯಾಟ್. ಐ ಹ್ಯಾವ್ ಬೀನ್ ಹಿಯರ್, ಸ್ಟೇಯಿಂಗ್ ಹಿಯರ್ ಸಿನ್ಸ್ 5 days. ಕಂಟಿನ್ಯೂಡ್ ಒಂದು ಆ್ಯಕ್ಷನ್ ಕಂಟಿನ್ಯೂಡ್ ಫಾರ್ಮಲ್ಲಿದ್ದಾಗ, ಕಂಟಿನ್ಯೂಸ್ ಫಾರ್ಮಲ್ಲಿದ್ದಾಗ ಸಿನ್ಸ್ ಬಳಸ್ತೀವಿ. ಅದು ಓವರ್ ಆಗಿದ್ದಾಗ, ಒಂದು ಪೀರಿಯಡ್ಗೆ ನಡೆದು ಮುಗಿದೋಗಿದ್ದಾಗ ಫಾರ್ ಬಳಸ್ತೀವಿ. ಐ ಸ್ಟೇಡ್ ಹಿಯರ್ ದೇರ್ ಸಿನ್ಸ್ 5 days. ನೋಡಿ, ಸ್ಟೇಡ್ ಆ್ಯಕ್ಷನ್ ಈಸ್ ಓವರ್. ಐ ಸ್ಟೇಡ್ ದೇರ್ ಫಾರ್ 5 days. ಪೀರಿಯಡ್ ಆಫ್ ಒಂದು ಆ್ಯಕ್ಷನ್ ಮುಗಿದೋಗಿರೋ ಅವಧಿಗೆ ಫಾರ್ 5 ದಿನಗಳ ಅವಧಿ, 5 ದಿನಗಳವರೆಗೆ ಅಲ್ಲಿದ್ದೆ, ಮುಗಿತೀಗಿಲ್ಲ ಅಂತ. ಸಿನ್ಸ್ ಬಳಸ್ಬೇಕಂದ್ರೆ ಐ ಆಮ್ ಸ್ಟೇಯಿಂಗ್, ಐ ಹ್ಯಾವ್ ಬಿನ್ ಸ್ಟೇಯಿಂಗ್ ಬರಬೇಕು. ಹಿ ಮ್ಯಾರಿಡ್ ವಿತ್ ಎ ಪವರ್ ಗರ್ಲ್. ಹಿ ಮ್ಯಾರಿಡ್ ವಿತ್ ಎ ಪವರ್ ಗರ್ಲ್ ಅಲ್ಲ, ಹಿ ಮ್ಯಾರಿಡ್ ಎ ಪವರ್ ಗರ್ಲ್. ಐ ಪ್ರಿಫರ್ ರೀಡಿಂಗ್ ದ್ಯಾನ್ ರೈಟಿಂಗ್. ಪ್ರಿಫರ್ ಬಂದಾಗ ಯೂಶಲಿ ಟು ಬರಬೇಕು. ಐ ಪ್ರಿಫರ್ ರೀಡಿಂಗ್ ಟು ರೈಟಿಂಗ್. ಐ ಪ್ರಿಫರ್ ರೀಡಿಂಗ್ ಟು ರೈಟಿಂಗ್. ಹಿ ಡೈಡ್ ಫ್ರಮ್ ಕೊಲೆರಾ. ಈಗ ಕೊಲೆರಾ ಎಲ್ಲ ಬಿಡಿ, ಕೊರೋನಾ ಅನ್ನಬೇಕು. ಹಿ ಡೈಡ್ ಆಫ್ ಕೊಲೆರಾ. ದ ಟ್ರೈನ್ ಈಸ್ ರನ್ನಿಂಗ್ ಇನ್ ಟೈಮ್ ಅಲ್ಲ, ಆನ್ ಟೈಮ್. ಇನ್ ಟೈಮ್ ಅಂದರೆ ನಿರ್ದಿಷ್ಟ ಸಮಯದ ಒಳಗಡೆ ಬರೋದು. ಆನ್ ಟೈಮ್ ಅಂದರೆ ಎಕ್ಸಾಕ್ಟ್ ಟೈಮಿಗೆ ಬರೋದು. ಆನ್ ಟೈಮ್ 8 ಗಂಟೆ ಅಂದರೆ 8 ಗಂಟೆಗೆ, 9 ಗಂಟೆ ಅಂದರೆ 9 ಗಂಟೆಗೆ. ಇನ್ ಟೈಮ್ ಅಂದರೆ 8 ಗಂಟೆಗೆ ಬರಬೇಕಾದ್ರೆ ಟ್ರೈನು 7:45ಗೆ ಬಂದುಬಿಟ್ರೆ, ಅಥವಾ 7:15ಗೆ ಬಂದರೆ ಅದನ್ನು ಇನ್ ಟೈಮ್ ಅಂತ ಕರಿತೀವಿ. ಯಾಕಂದರೆ ಟ್ರೈನ್ ಯಾವಾಗಲೂ ಇನ್ ಟೈಮ್ ಬರೋಲ್ಲ, ಆನ್ ಟೈಮು ಕಷ್ಟ. ಐ ವಿಲ್ ನಾಟ್ ಲಿಸನ್. ನೋಡಿ, ಲಿಸನ್ ಮುಂದೆ ಯಾವಾಗಲೂ ಟು ಬರುತ್ತೆ. ಐ ವಿಲ್ ನಾಟ್ ಲಿಸನ್ನ ಟು ಇಲ್ಲದೆ ನಾವು ಬಳಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೆನ್ಪಿಟ್ಕೊಳ್ಳಿ ಇದನ್ನು. ಐ ವಿಲ್ ನಾಟ್ ಲಿಸನ್ ಹಿಮ್ ಅಲ್ಲ, ಐ ವಿಲ್ ನಾಟ್ ಹಿಯರ್ ಆಗ್ಬೋದು. ಹಿಯರ್ಗೆ ಪ್ರಿಪರೇಷನ್ ಬೇಡ, ಆದರೆ ಲಿಸನ್ಗೆ ಟು ಬೇಕೇ ಬೇಕು. ಐ ವಿಲ್ ನಾಟ್ ಲಿಸನ್ ಟು ಹಿಮ್. ಐ ಪಿಟಿಡ್ ಆನ್ ಹಿಮ್. ಪಿಟಿಡ್ ಮುಂದೆ ಯಾವ ಪ್ರಿಪರೇಷನ್ ಬರಲ್ಲ. ಐ ಪಿಟಿಡ್ ಹಿಮ್. ಐ ಆಮ್ ಸಫರಿಂಗ್ ವಿತ್ ಫೀವರ್. ಐ ಆಮ್ ಸಫರಿಂಗ್ ಫ್ರಮ್ ಫೀವರ್. ಅವರ್ ಹೌಸ್ ಈಸ್ ಬಿಲ್ಟ್ ಬೈ ಬ್ರಿಕ್ಸ್. ಬಿಲ್ಟ್ ಬೈ ಮೇಸನ್ಸ್. ಗಾರೆ ಕೆಲಸದವರಿಂದ ಕಟ್ಟಲ್ಪಟ್ಟಿತ್ತು. ಯಾವುದರೊಂದಿಗೆ? ವಿತ್ ಬ್ರಿಕ್ಸ್. ಶಿ ಈಸ್ ಫಾಂಡ್ ಟು ಐಸ್ ಕ್ರೀಮ್. ಯೂಶಲಿ ಫಾಂಡ್ ಮುಂದೆ ಆಫ್, ಕಂಪಲ್ಸರಿ ಕಂಪಾನಿಯನು. ಫಾಂಡ್ ಆಫ್, ಲಿಸನ್ ಟು. ಹಿ ಈಸ್ ಫಾಂಡ್ ಟು ಪ್ಲೇ. ಹಿ ಈಸ್ ಫಾಂಡ್ ಆಫ್ ಪ್ಲೇ. ಹಿ ಫೇಲ್ಡ್ ಅಟ್ ಸೈನ್ಸ್. ಹಿ ಫೇಲ್ಡ್ ಇನ್ ಸೈನ್ಸ್. ಮೈ ಹೌಸ್ ಈಸ್ ಸಿಚುಯೇಟೆಡ್ ಬಿಸೈಡ್ಸ್. ಬಿಸೈಡ್ಸ್ ಅಂದರೆ ಇದರ ಜೊತೆಯಲ್ಲಿ ಅಂತ. ಐ ಈಟ್
chicken besides egg curry. My house is situated beside ಪಕ್ಕ ಪಕ್ಕದಲ್ಲಿ ಅಂತ. ಮೈ ಹೌಸ್ ಇಸ್ ಸಿಚುಯೇಟೆಡ್ ಬಿಸೈಡ್ಸ್ ಆಗಲ್ಲ, ಬಿಸೈಡ್ ಅಂದರೆ ಪಕ್ಕ. ಹೂ ಇಸ್ ಸಿಟ್ಟಿಂಗ್ ಬಿಸೈಡ್ ಯು? ಯಾರೇನು ಪಕ್ಕ ಕೂತಿರೋದು ಅಂತೀವಲ್ಲ. ವಾಟ್ ಈಸ್ ದೇರ್ ಬಿಸೈಡ್ ಯುವರ್ ಕಾಲೇಜ್? ನಿಮ್ಮ ಕಾಲೇಜ್ ಪಕ್ಕ ಏನಿದೆ? ಪೌ ದ ಟೀ ಇನ್ ದ ಕಪ್. ಇನ್ ದ ಕಪ್ ಆಗಲ್ಲ, ಇನ್ ಟು ದ ಕಪ್. ದ ಗೆಸ್ಟ್ ಟ್ರಾವೆಲ್ಡ್ ಥ್ರೂ ಕಾರ್. ದ ಗೆಸ್ಟ್ ಟ್ರಾವೆಲ್ಡ್ ಬೈ ಕಾರ್. ಕಮ್ ಟು ಮೀ ಟು ದ ಮಾರ್ಕೆಟ್. Come to me to the market. Wrong. Come with me to the market. The patient died from cancer. The patient died of cancer. The boy was bitten from a dog. The boy was bitten by a dog. ನಾಯಿಯಿಂದ ಕಚ್ಚಲ್ಪಟ್ಟಿತು. ಫ್ರಮ್ ಅಂದರೆ ಆ್ಯಕ್ಚುಲ್ ಪ್ಲೇಸ್. ಯಾರಿಂದ ಬಂದಿದೆ ಲೆಟರು? ತಂದೆಯಿಂದ. ಯಾವ ಊರಿಂದ? ಮೈಸೂರಿನಿಂದ, ಬೆಂಗಳೂರಿನಿಂದ, ಮುಖ್ಯ ಕಚೇರಿಯಿಂದ, ಕೇಂದ್ರ ಕಚೇರಿಯಿಂದ. ಫ್ರಮ್ ದ ಹೆಡ್ ಆಫೀಸ್, ಲೈಕ್ ದಿಸ್. ಐ ಬಿಲೀವ್ ಟು ಗಾಡ್. ಐ ಬಿಲೀವ್ ಗಾಡ್. ಶಿ ಈಸ್ ಫಾಂಡ್ ಟು ಐಸ್ ಕ್ರೀಮ್. ಶಿ ಈಸ್ ಫಾಂಡ್ ಆಫ್ ಐಸ್ ಕ್ರೀಮ್. ರಿಪೀಟೆಡ್. ದ ಕಮಿಟಿ ಕಂಪ್ರೈಸಸ್ ಆಫ್ 10 members. ದ ಕಮಿಟಿ ಕಂಪ್ರೈಸಸ್ 10 members. ಕಂಪ್ರೈಸಸ್ ಮುಂದೆ ಆಫ್ ಬರಲ್ಲ. ಸೊ ಇನ್ ದಿಸ್ ವೇ, ಇನ್ ದಿಸ್ ಸೆಷನ್, I have explained the common errors that we make regarding prepositions. You go to the video again and again and learn how to use the prepositions in sentences, or how to correct the errors regarding prepositions in sentences. If you have any question or doubt, post it in the comment box at the group. Take care. Bye.